ಆಸೆಯಿಂದ ನಿಮ್ಮ ಪ್ರಾಣವನ್ನು ಕಳೆದುಕೊಳ್ಳಬೇಡಿ ಎಂದು ಎಚ್ಚರಿಸುತ್ತದೆ. ಆದರೆ ದುರಾಸೆಯ ರಾಜ ಹಾವಿನ ಮಾತು ಕೇಳದೆ ನನಗೆ ನಿಧಿ ಬೇಕು ಎಂದು ತಮ್ಮ ಸೇವಕನಿಗೆ ಮೇಕೆಯನ್ನ ಬಲಿ ಕೊಡು ಎಂದು ಆಜ್ಞೆ ಮಾಡುತ್ತಾನೆ. ಮೇಕೆ ಬಲಿ ಕೊಡುತ್ತಿದ್ದಂತೆ ರಕ್ತ ಪಿಶಾಚಿ ಗಾಢ ನಿದ್ದೆಯಿಂದ ಎದ್ದು ಕತ್ತಿಯಿಂದ ಸೇವಕನ ಕತ್ತು ಕತ್ತರಿಸಿ ಗುಹೆಯ ಹೊರಗಡೆ ಬರುತ್ತದೆ. ಗುಹೆಯ ಹೊರಗಡೆ ಬರುತ್ತಿದ್ದಂತೆ ರಾಜ ಮತ್ತು ಮಾಂತ್ರಿಕನನ್ನ ಬೆಂಕಿಯಲ್ಲಿ ಸುಟ್ಟಿ ಅವರನ್ನ ಕೊಲ್ಲುತ್ತದೆ. ನನ್ನ ಶಾಪ ನಿಮ್ಮ ಊರಿಗೆ ಬೀಳುತ್ತದೆ ಎಂದು ಇನ್ನು 100 ವರ್ಷಗಳ ಕಾಲ ನಿಮ್ಮ ಊರು ಬರಗಾಲದಿಂದ ಬಳಲಲಿ ಎಂದು ಶಾಪ ಕೊಡುತ್ತದೆ. ಈ ರೀತಿಯಾಗಿ ರಕ್ತಪಿಶಾಚಿಯ ಶಾಪ ನಿಮ್ಮ ವಂಶದ ಮೇಲೆ ಬಿದ್ದಿದೆ. ಗುರುಗಳೇ, ಇದಕ್ಕೆ ಪರಿಹಾರ